ದೆಹಲಿ ವಿಧಾನಸಭೆಗೆ ನಿನ್ನೆ ಮತದಾನ ಮುಗಿದಿದೆ. ನಾಳೆ ಒಂದು ದಿವಸ ಕಳೆದ್ರೆ ನಾಡಿದ್ದು ಬೆಳಗ್ಗೆ ಕೌಂಟಿಂಗ್ ಇದೆ, ರಿಸಲ್ಟ್ ಬರುತ್ತೆ. ನಿನ್ನೆಯ ಎಕ್ಸಿಟ್ ಪೋಲ್ಗಳ ಪೈಕಿ ಬಹುತೇಕ ಎಕ್ಸಿಟ್ ಪೋಲ್ಗಳ ಬಿಜೆಪಿಗೆ ಅಧಿಕಾರದ ಭವಿಷ್ಯ ನುಡಿತಾ ಇದ್ದಾವೆ. ಒಂದು ಎಕ್ಸಿಟ್ ಪೋಲ್, ಒಂದು ಸಂಸ್ಥೆಯ ಎಕ್ಸಿಟ್ ಪೋಲ್ಗೆ ಅನೇಕ ಪರಿಣಿತರು, ರಾಜಕೀಯ ಪರಿಣಿತರು ವೇಟ್ ಮಾಡ್ತಾ ಇದ್ರು. ಆಕ್ಸಿಸ್ ಮೈ ಇಂಡಿಯಾ ಏನು ಹೇಳುತ್ತೆ, ಪ್ರದೀಪ್ ಗುಪ್ತಾ ಅವರ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅಂತ ಅದು ಕೂಡ ಬಂದಿದೆ. 45ರಿಂದ 55 ಬಿಜೆಪಿ, 15ರಿಂದ 25 ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ 0 ಅಥವಾ 1 ಅಂತ ಹೇಳ್ತಾ ಇದೆ. ನಟರಾಜಗೌಡರು ನಮ್ಮ ಜೊತೆಗಿದ್ದಾರೆ. ನಟರಾಜಗೌಡರು, ಕಳೆದ 2 ಚುನಾವಣೆಗಳಲ್ಲಿ 0 ಸುತ್ತಿ, ಹೌದು, ಈ ಸಲ 1 ಸ್ಥಾನ ಬಂದರೂ ಬರಬಹುದು ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್. ಇಲ್ಲ ಈಗ ದೆಹಲಿನಲ್ಲಿ ಈ ಅಬ್ ಕಿ ಬಾರ್ 400 ಪಾರ್ ರಿಸಲ್ಟ್ ಆಯ್ತಲ್ಲ, ಸೇಮ್ ರಿಸಲ್ಟ್ ಬರುತ್ತೆ ದೆಹಲಿನಲ್ಲಿ ಕೂಡ. ಯಾಕಂದರೆ ಬಿ ಜೆ ಪಿ ಕೇಂದ್ರ ಸರ್ಕಾರದಲ್ಲಿದೆ, ಮಾಧ್ಯಮಗಳ ಮೇಲೆ ಪ್ರಭಾವ ಇದ್ದೇ ಇರ್ತದೆ. ಓಕೆ, ಯಾವುದೇ ಸಂಸ್ಥೆ ಇರಲಿ ಅವ್ರ ಮೇಲೆ ಪ್ರಭಾವ ಇದ್ದೇ ಇದೆ. ಸೊ ನ್ಯಾಚುರಲಿ ಸ್ವಲ್ಪ ಆ ಕಡೆ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. 400 ಪಾರ್ ಯಾವ ರಿಸಲ್ಟ್ ಬಂತು, 240 ಹೆಂಗೆ ನಿಂತ್ಕೊಂಡ್ರು, ಈಗಲೂ ಕೂಡ ಹಂಗೇನೆ ಬಿ ಜೆ ಪಿಯವರು 20 ಸೀಟ್ವರೆಗೂ ಬರಬಹುದು. ಯಾಕಂದರೆ ಅವರು ಶೇಕಡಾವಾರು ಮತ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಕೂಡ. ಈ ಬಾರಿ ಕೂಡ 2% ಮತ ಹೆಚ್ಚಿಗೆ ಆಗುತ್ತೆ ಅಂತ ನಮಗೂ ಆಂತರಿಕವಾಗಿ ಮಾಹಿತಿ ಬಂದಿದೆ. ಹಾಗಾಗಿ ಅವರು ಒಂದು 20 ಸೀಟಲ್ಲಿ ನಿಂತ್ಕೊಬಹುದು ಅಂತ. ಆಮ್ ಆದ್ಮಿ ಪಾರ್ಟಿದು ಗಣನೀಯವಾಗಿ ಮತ ಪ್ರಮಾಣ ಕಡಿಮೆ ಆಗುತ್ತೆ, ಸ್ಪಷ್ಟ. ಆದರೂ ಅವರು 40 ಸೀಟ್ಗಳು ತೆಗೆದುಕೊಂಡು ಸರ್ಕಾರವನ್ನ ಮಾಡ್ತಾರೆ ಅಂತ ಹೇಳಿ ನಮಗೆ ಕಾಂಗ್ರೆಸ್ಗೆ ನಮ್ಮ ಆಂತರಿಕ ಸಮೀಕ್ಷೆಯಲ್ಲಿ ಬಂದಿದೆ. ಕಾಂಗ್ರೆಸ್ ನೀವು 10 ಸೀಟ್, ನಾವು 10 ಸೀಟ್ ಬರಲ್ಲ, ಒಂದು 8 ಸೀಟ್ ಬರ್ಬೋದು ಅಂತ ಇದೆ. 8 ಸೀಟ್ಗಳು ನಾವು ಬರ್ತೀವಿ ಅಂತ ಇದೆ. ಕಷ್ಟ ಅಂತ ಅಂದ್ಬಿಟ್ಟು ಅವ್ರ ಮಂತ್ರಿ, ಈ ಕರ್ನಾಟಕದ ಮಂತ್ರಿ ಸಂತೋಷ್ ಲಾಡ್ ಇರ್ಬೋದು, ಅವ್ರಿಗಿಂದ ಮಾಹಿತಿ ಅವ್ರು ಇರ್ಬೋದು. ನನಗಿಂದಿರ್ತಕ್ಕಂಥದ್ದು ನನಗೆ ರಾಷ್ಟ್ರೀಯ ಕಾಂಗ್ರೆಸ್ AICC ಬಂದ ಮಾಹಿತಿ ನಮಗೆ ಬಂದಿರೋ ಮಾಹಿತಿ. ಸೊ ನಾನು ಹೇಳ್ತೀನಲ್ಲ, ನಮಗೆ 8 ಸೀಟ್ವರೆಗೂ ಬರಬಹುದು. ನಮಗೂ ಕೂಡ 10% ವರೆಗೂ, 10ರಿಂದ 11% ಮತಗಳು ಬರ್ತವೆ ಅನ್ನೋ ಒಂದು ಮಾಹಿತಿ ನಮಗಿದೆ. ಸೊ ಹಾಗಾಗಿ ನಾವು ಅಲ್ಲದೆ ಇದ್ರು ಇನ್ನೊಬ್ಬರಾದ್ರೂ ಬಿಜೆಪಿ ಸೋಲಿಸಿದ್ರು ಅಂತ ಸಂಭ್ರಮಾಚರಣೆ ನೀವು ಮಾಡ್ತೀರಿ. ಖಂಡಿತವಾಗಿ. ಯಾಕಂದ್ರೆ ಕೇಜ್ರಿವಾಲ್ ಕೂಡ, ಈಗ ಕೇಜ್ರಿವಾಲ್ ಮೇಲೆ ಏನು ಆರೋಪ ಮಾಡಿದ್ರು, ಅವ್ರನ್ನ ಹೆಂಗೆ ಜೈಲ್ಗೆ ಹಾಕಿದ್ರು, ಯಾವ ರೀತಿಯಾಗಿ ಅವ್ರಿಗೆ ಚಿತ್ರ ಆರೋಪ ನೀವು ಮಾಡಿದ್ರಿ, ಆರೋಪ ಕಾಂಗ್ರೆಸ್ ಮಾಡಿದ್ದು, ಆರೋಪ ಮಾಡಿದೀವಿ. ಅಜಯ್ ಮಾಕನ್ ಕೇಜ್ರಿವಾಲ್ ವಿರುದ್ಧ ಇಡಿ ಅವರು ಪ್ರಕರಣ ದಾಖಲಿಸಿಕೊಂಡಾಗ ಇದ್ರ ಕ್ರೆಡಿಟ್ ಕಾಂಗ್ರೆಸ್ ಸಿಗಬೇಕು, ನಮಗೆ ಸಿಗಬೇಕು, ನಾವು ಬಯಲಿಗಿಳಿದ ಹಗರಣ ಅಂತ ಹೇಳಿದ್ದು ಅಜಯ್ ಮಾಕನ್. ಈಗ ಅಜಯ್ ಮಾಕನ್ ಅವರು ಅದನ್ನು ಬಹಿರಂಗ ಮಾಡಿ ಅದನ್ನ ಹೋರಾಟವನ್ನು ಮಾಡಿದ್ರು. ಆದ್ರೆ ಯಾವುದೇ ರೀತಿಯ FIR ಹಾಕದಲ್ಲೇ, ಯಾವುದೇ ರೀತಿಯ ಸಾಕ್ಷ್ಯ ಇಲ್ಲದಲ್ಲೇ ಕೇಜ್ರಿವಾಲ್ ತೆಗೆದುಕೊಂಡು ಹೋಗಿ ಜೈಲ್ಗಂತೂ ನಾವು ಹಾಕಿರ್ಲಿಲ್ಲ. ಇದು ಸ್ಪಷ್ಟ ನೋಡಿ. ಈಗ ಒಂದು ಸಾಕ್ಷ್ಯ ಇರಬೇಕು. ಯಾರಾದ್ರೂ ಅವ್ರ ಮನೇಲಿರೋ ಒಂದು ED ಹೋದಾಗ, IT ಹೋದಾಗ ಸಾಕ್ಷ್ಯ ಇರಬೇಕು. BJP ಎಲೆಕ್ಟ್ರಲ್ ಬಾಂಡಲ್ಲಿ ಹೆಂಗೆ ಇಡೀ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ತಮ್ಮ ಪಕ್ಷದಲ್ಲಿ ಇಟ್ಕೊಂಡಿದೆ, IT ಮತ್ತು ED ಸಂಸ್ಥೆಗಳು ಉಪಯೋಗಿಸ್ಕೊಂಡು, ಆ ರೀತಿ ಅಂತೂ ಕೇಜ್ರಿವಾಲ್ ಮಾಡಿದರೆ ನಮ್ಗೆ ಅನ್ಸಲ್ಲ. ಅದರೊಳಗೆ ಅಕ್ರಮ ಆಗಿರ್ಬೋದು, ಆಗಿದೆ. ಅದರೊಳಗೆ ಅದನ್ನ ಪಾಲಿಸಿ ಅಲ್ಲಿ ಲ್ಯಾಪ್ಸ್ ಇದೆ, ಅದು ಸರಿಯಾಗುತ್ತೆ. ನನಗೆ ನೀವು ಯಾವುದೇ ಪಕ್ಷ ಇರಲಿ, ರಾಷ್ಟ್ರೀಯ ನಾಯಕರುಗಳ ತೆಗೆದುಕೊಳ್ಳುವ ನಿರ್ಧಾರ TV ಸ್ಟುಡಿಯೋಗಳಲ್ಲಿ ಬಂದು ಕುಳಿತ ವಕ್ತಾರನ್ನು ಹೆಂಗೆಲ್ಲ ಒದ್ದಾಡಿಸ್ಬಿಡ್ತವೆ ಅನ್ನೋದಕ್ಕೆ ಉದಾಹರಣೆ ನೋಡಿ. ಏನು ಖಂಡಿತ ಇಲ್ಲ. ನೀವು ಈಗ ನ್ಯಾಷನಲ್ ಲೀಡರ್ಸ್ ನೋಡೋದಿಲ್ಲ ಅವ್ರು, ಆದ್ರೂ ಹೇಳ್ತೀನಿ ನಾನು, ದೆಹಲಿಯಲ್ಲಿ ಕೂತ್ಕೊಂಡು ನೀವು ಹೆಂಗ್ ನಿರ್ಧಾರಗಳನ್ನು ತಗೊಂಡು ಇಂಡಿಯಾ ಮೈತ್ರಿಕೂಟ ಮಾತಾಡೋರು ಯಾರಂದ್ರೆ TV ಸ್ಟುಡಿಯೋಗಳಲ್ಲಿ ಬಂದು ಕೂತ್ಕೊಳ್ಳೋ ನಿಮ್ಮ ವಕ್ತಾರರು. ಇಂಡಿಯಾ ಮೈತ್ರಿಕೂಟ ಮಾಡಿದಾಗ ರಾಹುಲ್ ಗಾಂಧಿ ಅವರು ಕೇಜ್ರಿವಾಲ್ ಜೊತೆಗೆ ಚುನಾವಣೆಯನ್ನು ಮಾಡಿದ್ದಾರೆ. ಅದರೊಳಗೆ ಏನು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅವ್ರನ್ನೇನು ನಾವೇನು ಸಂಪೂರ್ಣವಾಗಿ ಬಹಿರಂಗ ಏನಾಗಿಲ್ಲ, ಅವ್ರೇನು ಯಾರು ಬಿಟ್ಕೊಟ್ಟಿಲ್ಲ. ಆದರೆ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅಲ್ಲಿವರೆಗೂ ಅವರು ಅಪರಾಧಿ ಅಲ್ಲ. ಒಂದು BJP ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇದೆಯಲ್ಲ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ, ಮೋದಿಯವರು ಪ್ಯಾಸಿವ್ ಆಗಿ ನೇರವಾಗಿ ಅವರೇ ದುಡ್ಡನ್ನು ಎಳ್ಕೊಳ್ಳದಲ್ಲಿರ್ಬೋದು, ಅವರ ಪಕ್ಷಕ್ಕೆ ಮಾಡಿರೋ ಭ್ರಷ್ಟಾಚಾರ ಇದೆಯಲ್ಲ, ನಂಬರ್ 1 ಭ್ರಷ್ಟಾಚಾರಿ ಆಗ್ತಾರೆ ನರೇಂದ್ರ ಮೋದಿ ಅವರು. ನಂಬರ್ 1 ಭ್ರಷ್ಟಾಚಾರ. ಅದಾನಿಗೆ 1,10,000 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು, ಈ ದೇಶದಲ್ಲಿ ಎಲೆಕ್ಟೋರಲ್ ಬಾಂಡ್ಗಳ ವಿರುದ್ಧ ಮಾತಾಡುವ ನೈತಿಕತೆ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಇದ್ರೆ ಅದು ಕಮ್ಯುನಿಸ್ಟ್ ಪಕ್ಷಕ್ಕೆ ಮಾತ್ರ. ಕಾಂಗ್ರೆಸ್ಗೂ ಇದೆ. ಹೋರಾಟ ಮಾಡಿ ನಾವೇ ಅಪೋಸ್ ಮಾಡಿದ್ದು. ಒಂದ್ ನಿಮಿಷ ನಟರಾಜಗೌಡ್ರೆ, ಎಲೆಕ್ಟ್ರಲ್ ಬಾಂಡ್ ಸಿಸ್ಟಮ್ ಬಂದಾಗ ಇದೊಂದು ಕರಪ್ಟ್ ಸಿಸ್ಟಮ್ಮು, ಈ ಸಿಸ್ಟಮ್ ಮೂಲಕ ನಮಗೆ ₹1 ಬೇಡ ಅಂತ ಘೋಷಣೆ ಮಾಡಿದವರು ಈ ದೇಶದ ಕಮ್ಯುನಿಸ್ಟ್ ಪಕ್ಷದವರು. ಕರೆಕ್ಟ್, ಅವ್ರನ್ನ ಮೆಚ್ತೀನಿ. ವೆರಿ ಗುಡ್. ಅದಕ್ಕೆ ನಾವು ಇದನ್ನ ನಾವು ವಿರೋಧಿಸ್ತೀವಿ. ಈ ಮಾರ್ಗದ ಮೂಲಕ ಎಷ್ಟು ದುಡ್ಡು ಬರುತ್ತೋ ನಮಗೆ ಬರಲಿ ಅಂತ ಹೋದಂತ ನೋಡಿ, ವಿರೋಧಿಸ್ತೀವಿ ಅಂದ್ರೂ ಕೂಡ ನಮಗೆ ಏನು ಹಣ ಬರುತ್ತಲ್ಲ ಪಾರದರ್ಶಕವಾಗಿ ನಾವು ತೆಗೆದು ಓಪನ್ ಮಾಡಿ ಎಲ್ಲರಿಗೂ ತೋರಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಎಲೆಕ್ಷನ್ ಕಮಿಷನ್ ಕೂಡ ರೆಡಿ ಇದ್ದೀವಿ. ಕೇಳಿ ಬಿಜೆಪಿ ನಾವು ED IT ನಾವು ಇಟ್ಕೊಂಡಿಲ್ಲ, ವಿರೋಧ ಪಕ್ಷ ಇಟ್ಕೊಂಡಿಲ್ಲ. ನಾವು
ಇಡಿ ಮತ್ತೆ ಐಟಿಯನ್ನ ಯಾರ್ಯಾರ ಮೇಲೆ ದಾಳಿ ಮಾಡಿದ 20 ದಿನಗಳಲ್ಲಿ ಎಲ್ಲಿ ಅವ್ರಿಗೆ ಹಣ ಬರುತ್ತೆ? ಇದು ಅಂಕಿಅಂಶ ಇದೆ. ವೋಟ್ ಶೇರ್ ಕಡಿಮೆ ಇದೆ ಅಂದ್ರೆ ಟೈಮ್ ಶೇರ್ ಕಡಿಮೆ ಆಗ್ಬೇಕಾ ಪಾಪ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.